ಹಚ್ಚಿ ತಲೆ ಬಾಚುವಾಗ ಮನ ಬಿಚ್ಚಿ ಮಾತನಾಡದೆ ಹೋಗುತ್ತಿರುವುದಲ್ಲೇ ನನ್ನ ಹರಗಿನಿ. ಹಿಂದೆ ಹೇಳಿದ್ದೇನೆ, ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಪರಸ್ತ್ರೀಯರ ಬಗ್ಗೆ ಈ ರೀತಿ ಮನಸ್ಸಿಗೆ ಬಂದಂತೆ ಮಾತನಾಡಿದ್ರೆ ಮುಂದೊಂದು ದಿನ ನೀವು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಎಚ್ಚರದಿಂದ ಮಾತಾಡಿ ನನಗೆ ದಾರಿ ಬಿಡಿ. ನೀವು ಮತ್ತೆ ಮತ್ತೆ ದಾರಿ ಬಿಡು ಅಂತ ಏಕೆಲ್ಲರ ಹರಿದುಕೊಳ್ಳುವನೇ ಚಿಮಾರಿ. ನಿನ್ನನ್ನು ಮನಸಾರೆ ಮುದ್ದಾಡದೆ ಬಿಡಲಾರೆ. ಮನಸ್ಸಿದ್ದರ ತೆಗೆದುಕೋ ಆ ಮಲ್ಲಿಗೆಯ ಹೂವನ್ನು. ನಿನ್ನ ಮುಡಿಗೆ ಮುಡಿದುಕೊಂಡು ನನ್ನನ್ನು ನಗು ನಗುತ್ತಾ ಹಪ್ಪಿಕೊಂಡು ನನ್ನ ಕಾಮದ ಆಸೆ ತೀರಿಸು ಬಾರೇ ಹೆಣ್ಣೆ. ಬಾಯಿ ಮುಚ್ಚೋ ನೀಚ. ನೀನು ಕೊಡುವ ಈ ಹೂವನ್ನು ಮುಡಿಯಲ್ಲಿ ಮುಡಿಕೊಳ್ಳೋಕೆ ನಾನೇನು ನೀನು ಕಟ್ಟಿಕೊಂಡ ಹೇಳ್ತೀಯಲ್ಲ. ನಿನ್ನ ಕಾಮದ ಆಸೆಯನ್ನು ಈ ರೀತಿ ತಿಳಿಸ್ಕೊಳ್ತಾ ಇದೆಯಲ್ಲ. ನಿನಗೆ ಜನ್ಮ ಕೊಟ್ಟೋಳಾದ್ರೂ ಯಾರು? ಎಂತ ಪಾಪಿಷ್ಟೇ ಅವಳು. ನಾಲಿಗೆ ಬಿಗಿ ಹಿಡಿದು ಮಾತನಾಡುವೆ ಹೆಣ್ಣೆ. ನನ್ನ ತಾಯಿಯ ಬಗ್ಗೆ ಮಾತನಾಡಲು ಎಷ್ಟೊಂದು ಧೈರ್ಯ ನಿನಗೆ, ಈ ಸುತ್ತೂರಿನ ಒಡೆಯನಿಗೆ. ಈ ವರದೇಗೌಡನ ತಾಯಿಯ ಬಗ್ಗೆ ಮಾತನಾಡುವನಲೇ ಜಾರಿನಿ. ಇಂದು ಎರಡರಲ್ಲಿ ಒಂದಾಗಲೇಬೇಕು. ಸುಮ್ಮನೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ತಡ ಮಾಡದೆ ತಪ್ಪಿಕೋ ಈ ಕಾಮದ ರಸಿಕನನ್ನು. ನೋಡಿ, ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡಿ. ಈ ರೀತಿ ಹೇಸಿಗೆ ಕೆಲಸಕ್ಕೆ ಕೈ ಹಾಕ್ಬೇಡಿ. ನೀವು ನನ್ನನ್ನು ಇಂಥ ಪಾಪಕ್ಕೆ ಗುರಿ ಮಾಡಬೇಡಿ. ನೀವು ತಂಗಿ ಪಾರ್ವತಿ ಹೊರಗಡೆ ಹಣ್ಣ ತಂಗಿಯರಂತೆ ನಟಿಸಿ ಯಾರು ಇಲ್ಲದ ಸಮಯದಲ್ಲಿ ಕಾಮದ ಆಸೆ ತೀರಿಸಿಕೊಳ್ಳುವ ಚಿನ್ನಾಲಯರಷ್ಟಿಲ್ಲ ಈ ನಿನ್ನ ಹಾಳಾದ ಸಮಾಜ. ಗಂಡನಿದ್ದರೂ ಮತ್ತೊಬ್ಬ ಮೆಂಡನ ಜೊತೆ ಬಾಳುವ ರಂಡೆಯರಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಅದು ಅಲ್ಲದೆ ಗಂಡನನ್ನು ದುಡಿಮೆಗೆಂದು ಕಳಿಸಿ ಮತ್ತೊಬ್ಬ ಮಿಂಡನ ಜೊತೆ ಚಂದ ಹಾಡುವ ಸೂಳಿಯರಷ್ಟಿಲ್ಲ ಈ ನಿನ್ನ ಪವಿತ್ರವಾದ ಸಮಾಜದಲ್ಲಿ. ಕಟ್ಟಿಕೊಂಡ ಗಂಡನನ್ನು ಮೋಸದಿಂದ ಕೊಂದು ಮಿಂಡನ ಜೊತೆ ಸಂಸಾರ ನಡೆಸುವ ಹಾದರ ಗಿತ್ತಿಯರಷ್ಟಿಲ್ಲ ಈ ನಿನ್ನ ಹಾಳಾದ ಕಲಿಯುಗದಲ್ಲಿ. ಮುಚ್ಚ ಬಾಯಿ ನೀಚ. ಎಲ್ಲರೂ ಒಂದೇ ತರ ಇರ್ತಾರಂತ ತಿಳ್ಕೊಳ್ಬೇಡ ನೀನು. ನೋಡು, ಇನ್ನೊಂದು ಸಲ ಇದೇ ರೀತಿ ಮಾತಾಡಿದ್ದೆ ಆದ್ರೆ ಕಾಲಲ್ಲಿ ಚಪ್ಪಲಿ ಕಾಯ್ದೆ ಬರ್ಬೇಕಾದ್ರೆ ನನಗೆ ಎಚ್ಚರ ಹೇಳುವಂದ್ರೆ ಚಿಮಾರಿ. ಸುಮ್ಮನೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ತಡ ಮಾಡದೆ ತಪ್ಪಿಕೋ ಈ ಕಾಮದ ರಸಿಕನನ್ನು. ಪ್ರಾಣಕ್ಕೆದರೆ ಶೀಲವನ್ನು ಕಳೆದುಕೊಳ್ಳುವ ಹೆಣ್ಣಲ್ಲ. ಅಷ್ಟಕ್ಕೂ ನೀನು ಮೈ ಮೇಲೆ ಬಂದಿದ್ದೆ ನಿಜವಾದ್ರೆ ಬೇರೆಯವರನ್ನು ಕೂಗಿ ಕರೆಯಬೇಕಾಗುತ್ತದೆ. ಹೋಗ. ಈ ನಿನ್ನ ಗಂಟಲ ನರ ಹರಿಯುವವರೆಗೂ ಕೂಗು. ಈ ನಿನ್ನ ಗಂಟಲ ನರ ಹರಿದುಕೊಂಡರೂ ಯಾರು ಬರುವುದಿಲ್ಲ ಈ ನಿನ್ನ ಏಕಾಂತ ಸ್ಥಳದಲ್ಲಿ. ಈ ಸರ್ಪದ ಕೈಯಲ್ಲಿ ಸಿಕ್ಕ ನಿನ್ನನ್ನು ಯಾರು ಬಿಡಿಸಲು ಬರುತ್ತಾರೆ ನೋಡುತ್ತೇನೆ. ಒಂದು ವೇಳೆ ಯಾರಾದರೂ ಬಂದು ಚಲ್ಲಾಟ ನಡೆಸಿದ ಸರ್ಪದ ಕೈಯಲ್ಲಿ ಸಿಕ್ಕರೆ ಅವರನ್ನು ಕ್ಷಣದಲ್ಲಿಯೇ ಮುಗಿಸಿಬಿಡುತ್ತೇನೆ.